ನಮಸ್ತೆ ಫ್ರೆಂಡ್ಸ್. ತುಂಬ ಜನಕ್ಕೆ ಹೇಳ್ತಾರೆ ಏನಂತ ಹೇಳಿದರೆ, ಡೆಲಿವರಿ ಆದ ನಂತರ ನಾನು ತುಂಬ ದಪ್ಪ ಆಗಿದ್ದೇನೆ. ಮುಂಚೆ ಚೆಂದ ಇದ್ದೆ, ಸ್ಲಿಮ್ ಆಗಿದ್ದೆ ನೋಡೋಕ್ಕೆ. ಇವಾಗ ಒಂದು ಮಗು ಆದ ಕೂಡಲೇ ಏನಾಗಿದೆ ಅಂತ ಹೇಳಿದ್ರೆ ತುಂಬ ದಪ್ಪ ಆಗಿದ್ದೇನೆ, ನನಗೆ ಆ ದಪ್ಪ ಇಷ್ಟ ಇಲ್ಲ, ಸಣ್ಣ ಆಗಬೇಕು ಅಂತ. ಇನ್ನು ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನನಗೆ ದಪ್ಪ ಇದ್ದರೆ ಪರವಾಗಿಲ್ಲ, ಆದರೆ ಹೊಟ್ಟೆಯ ಬೊಜ್ಜು ಕರಗಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಕ್ಕ ನಾನು ಡೆಲಿವರಿ ಆದ ನಂತರ ವಯಸ್ಸು ಜಾಸ್ತಿ ಥರ ಕಾಣಿಸ್ತಾ ಉಂಟು, ನಂದು ಏಜ್ ಕಡಿಮೆ ಆದರೂ ಕೂಡ ನನಗೆ ಏನಾಗುತ್ತೆ ಅಂತ ಹೇಳಿದರೆ, ಡೆಲಿವರಿ ಆದ ನಂತರ ನಾನು ಸಿಕ್ಕಾಪಟ್ಟೆ ದಪ್ಪ ಆದ ಕಾರಣಕ್ಕೆ ಏನಾಗಿದೆ ಅಂತ ಹೇಳಿದರೆ ಜಾಸ್ತಿ ಏಜ್ ಥರ ಕಾಣಿಸ್ತಾ ಇದ್ದೇನೆ, ನನಗಿಂತ ದೊಡ್ಡವರು ಕೂಡ ನನ್ನನ್ನು ಆಂಟಿ ಆಂಟಿ ಅಂತ ಹೇಳ್ಕೊಂಡು ಕರೀತಾರೆ ಅಂತ ಹೇಳ್ಕೊಂಡು ಹೇಳಿದರು. ನೋಡಿ, ಎಲ್ಲರೂ ಎಣಿಸ್ಕೊಳ್ತಾರೆ ಏನಂತ ಹೇಳಿದರೆ, ಡೆಲಿವರಿ ಆದ ನಂತರ ದಪ್ಪ ಆಗ್ತಾರೆ ನೋಡಿ, ಅಂದರೆ ಬಾಣಂತದ ಸಮಯದಲ್ಲಿ ದಪ್ಪ ಆಗ್ತಾರೆ, ಅವರು ಸಣ್ಣ ಆಗುವುದೇ ಇಲ್ಲ ಅಂತ ಹೇಳ್ಕೊಂಡು. ಅದರಲ್ಲೂ ಕೂಡ ಸಿ ಸೆಕ್ಷನ್ ಅಂತ ಹೇಳಿದರೆ ಸಿಸೇರಿಯನ್ ಆದವರು, ಅವರಂತೂ ಸಣ್ಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಹೊಟ್ಟೆಗೆ ಬಟ್ಟೆ ಸುತ್ತಲಿಕ್ಕೆ ಕೂಡ ಇಲ್ಲ, ಮತ್ತು ಅವರಿಗೆ ಜಾಸ್ತಿ ಆರೈಕೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ಅದರಿಂದ ಅವರು ಸಣ್ಣ ಆಗೋದಿಲ್ಲ ಅಂತ ಹೇಳ್ಕೊಂಡು. ಇದು ಖಂಡಿತ ಸುಳ್ಳು ಆಯ್ತಾ. ನಾನು ಕೂಡ, ನನಗೆ ಕೂಡ 2 ಮಕ್ಕಳಿದ್ದಾರೆ ಆಯ್ತಾ. ಒಂದು ಕಾಲೇಜ್ಗೆ ಹೋಗುವ ಮಗಳಿದ್ದಾಳೆ, ಮತ್ತೊಬ್ಬ ಮಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. 2 ಮಕ್ಕಳಿದ್ದಾರೆ ಆಯ್ತಾ. ನನ್ನ ಮಗ ಬಾಣಂತನದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ನಾನು ಅಮ್ಮನ ಮನೆಯಲ್ಲೇ ಬಾಣಂತನ ಮಾಡಿಸ್ಕೊಂಡಿದ್ದು. ಮಗನ ಬಾಣಂತನಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ನನಗೆ ಬಾಣಂತನಕ್ಕೆ ಯಾರ ಮನೆಗೂ ಹೋಗಲಿಲ್ಲ, ನಮ್ಮ ಮನೆಯಲ್ಲೇ ನಾನೇ ನನ್ನ ಬಾಣಂತನ ನಾನೇ ಮಾಡ್ಕೊಂಡಿರೋದು. ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಆಯ್ತಾ, ಬೇರೆ ಎಲ್ಲ ಯಾರು ಇರಲಿಲ್ಲ, ನನ್ನ ಬಾಣಂತನ ನಾನೇ ಮಾಡಿಕೊಂಡೆ, ನನ್ನನ್ನು ನನ್ನ ಗಂಡನೇ ನೋಡ್ಕೊಂಡಿರೋದು 2ನೇ ಬಾಣಂತನ ಅಂತ. ಆವಾಗ ಏನಾಯ್ತು ಅಂತ ಹೇಳಿದ್ರೆ, 2ನೇ ಬಾಣಂತನದ ಸಮಯದಲ್ಲಿ ನಾನು ಸಿಕ್ಕಾಪಟ್ಟೆ ದಪ್ಪ ಆಗಿದ್ದೆ ಆಯ್ತಾ. ನನ್ನ ಹೈಟ್ ಉಂಟಲ್ಲ 5'7" ಇದ್ದೇನೆ ನಾನು ಹೈಟ್. ಆದರೆ ಉಂಟಲ್ಲ, ನಂದು ಹೈಟ್ಗಿಂತ ಜಾಸ್ತಿ, ನನ್ನ ಹೈಟ್ಗೆ ಕಡಿಮೆ ಅಂದರೆ 75ರಿಂದ 80 ಒಳಗಡೆ ಇರಬೇಕು ಆಯ್ತಾ, ಅಂದರೆ ವೆಯ್ಟ್ ಇರಬೇಕು. ನಾನು 108 ತನಕನೂ ಹೋಗಿದ್ದೆ. ತುಂಬ ದಪ್ಪ ಆಗಿ ಏನಾಗ್ತಿತ್ತು ಅಂತ ಹೇಳಿದರೆ, ನನಗೆ ನಡಿಲಿಕ್ಕೆ ಕೂಡ ಪ್ರಾಬ್ಲಮ್ ಆಗಿತ್ತು. ಅಂದರೆ ನಮ್ಮ ನಡೆಯುವಾಗ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಕಾಲಿಂದ ಒಂದು ಕಾಲಿಗೆ ತಾಗಿ ಉಂಟಲ್ಲ ಗಾಯ ಆಗ್ತಾ ಇತ್ತು, ಅಷ್ಟು ಕೂಡ ದಪ್ಪ ಆಗಿದ್ದೆ ಆಯಿತಾ. ಆಮೇಲೆ ಎಣಿಸ್ತು ಏನಂತ ಹೇಳಿದರೆ, ನಾನು ಸಣ್ಣ ಆಗಬೇಕು ಅಂತ ಹೇಳ್ಕೊಂಡು ಎಣಿಸಿದೆ. ಅದು ಕೂಡ ನಂದು 2 ಕೂಡ ಸಿ ಸೆಕ್ಷನ್ ಆಗಿದ್ದು, ಅಂದರೆ ಸಿಸೇರಿಯನ್ನಲ್ಲಿ ಡೆಲಿವರಿ ಆಗಿದ್ದು ನಂದು 2 ಮಗು ಕೂಡ. ಹೊಟ್ಟೆಗೆ ಕಟ್ಕೊಳ್ಳಿಕ್ಕೂ ಕೂಡ ಇಲ್ಲ, ಏನು ಎಕ್ಸಸೈಸ್ ಮಾಡಲಿಕ್ಕೂ ಕೂಡ ಇಲ್ಲ, ಏನು ಮಾಡಲಿಕ್ಕೂ ಕೂಡ ಇಲ್ಲ. ನೋಡಿ, ನಾನು ಇವಾಗ ಒಂದು ಡ್ರಿಂಕ್ಸ್ ಹೇಳಿಕೊಡ್ತೇನೆ, ಅದನ್ನು ನೀವು ಸಿ ಸೆಕ್ಷನ್ ಆದವರು ಕೂಡ ಕುಡಿಬಹುದು. ಅದ್ರ ಜೊತೆಗೆ ನಿಮಗೆ ನಾರ್ಮಲ್ ಡೆಲಿವರಿ ಆದವರು ಕೂಡ ಕುಡಿಬಹುದು. ಅಂದರೆ ಡೆಲಿವರಿ ಆದ ನಂತರ ನೀವು ದಪ್ಪ ಆಗಿದ್ದೀರಾ ಅಂತ ಹೇಳ್ಕೊಂಡು ಆದರೆ ಆಯಿತಾ. ಅದು ನೀವು ಒಂದ್ಸಲ ನೋಡ್ಕೋಬೇಕು ಏನಂತ ಹೇಳಿದ್ರೆ, ನಿಮ್ಮ ಹೊಟ್ಟೆ ಉಂಟಲ್ಲ ಗಟ್ಟಿ ಉಂಟಾ ಅಂತ ಹೇಳ್ಕೊಂಡು ನೋಡಬೇಕು. ಒಂದು ಸಲ ಮುಟ್ಕೊಂಡು ನೋಡಿ, ಗಟ್ಟಿ ಉಂಟು ಅಂತ ಹೇಳಿದ್ರೆ ಸ್ವಲ್ಪ ಎಕ್ಸಸೈಸ್ ಅಗತ್ಯ ಉಂಟು ಆಯಿತಾ. ಗಟ್ಟಿ ಇಲ್ಲ ಅಂತ ಹೇಳಿದ್ರೆ ಇದರಲ್ಲೇ ಆರಾಮಾಗಿ ನಿಮ್ಮದು ಇದು ಏನು ಎಕ್ಸಸೈಸ್ ಎಲ್ಲ ಇಲ್ಲದೆ ಉಂಟಲ್ಲ, ಆರಾಮಾಗಿ ಸಣ್ಣ ಆಗ್ತೀರಾ. ಸ್ವಲ್ಪ ಗಟ್ಟಿ ಉಂಟು ಅಂತ ಹೇಳಿದ್ರೆ ಅದ್ರಲ್ಲಿ ಸ್ವಲ್ಪ ಕೊಬ್ಬು ಕರಿಬೇಕಲ್ಲ, ಆದ್ರಿಂದ ಏನು ಮಾಡಿ ಅಂತ ಹೇಳಿದ್ರೆ, ಒಂದು ದಿನಕ್ಕೆ 5,000 ಹೆಜ್ಜೆ ನಡಿಬೇಕು ಆಯಿತಾ. ನಿಮಗೆ ಈಗ ವಾಚಲ್ಲಿ ಸಿಗ್ತದೆ ಇಲ್ಲ, ಅಥವಾ ಮೊಬೈಲಲ್ಲಿ ಕೂಡ ಸೆಟ್ ಮಾಡ್ಬೋದು. ನಿಮಗೆ 5,000 ಹೆಜ್ಜೆ ನಡಿಬೇಕು, ಅಂದರೆ 5,000 ಸ್ಟೆಪ್ಸ್ ಹಾಕಬೇಕು. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಮೆಟ್ಟಿಲೆಲ್ಲ ಇದ್ರೆ ಉಂಟಲ್ಲ, ಸ್ವಲ್ಪ ಮೆಟ್ಟಿಲು ಮೇಲೆ ಹತ್ತುದು ಕೆಳಗೆ ಹತ್ತುದು ಅದನ್ನು ಸ್ವಲ್ಪ ಮಾಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿ. ಊಟ ಆದ ನಂತರ, ರಾತ್ರಿ ಉಂಟಲ್ಲ ಊಟ ಆದ ನಂತರ ಸ್ವಲ್ಪ ನಿಮ್ಮ ಮನೆ ಹತ್ತಿರನೇ ಅಂಗಳದಲ್ಲೇ ಇದು ಎಕ್ಸಸೈಸ್ ಮಾಡಿದರೆ ಸಾಕಾಗುತ್ತೆ, ಅಂದರೆ ವಾಕಿಂಗ್ ಮಾಡಿದರೆ ಸಾಕಾಗುತ್ತೆ. ಮತ್ತು ಎಂತ ಸಹ ಮಾಡಬೇಕಂತ ಇಲ್ಲ, ಅಷ್ಟು ಮಾಡಿದರೆ ಸಾಕಾಗುತ್ತೆ. 100% ನಿಮಗೆ ಕೆಲಸ ಆಗುತ್ತೆ. ನೋಡಿ, ನೀವು ರಾತ್ರಿ ಮಲಗಲಿಕ್ಕಿಂತ ಮುಂಚೆ ಉಂಟಲ್ಲ ಒಂದು ಕೆಲಸ ಮಾಡಬೇಕು. ಯಾಕಂತ ಹೇಳಿದರೆ ನೀವು ಸಣ್ಣ ಆಗಬೇಕಲ್ಲ, ಆದ್ದರಿಂದ ಏನು ಮಾಡಿ ಅಂತ ಹೇಳಿದರೆ, 1 ಲೋಟ ಅಥವಾ 1 ತಂಬಿಗೆ ಆಯಿತಾ, ನಿಮಗೆ ಎಷ್ಟು ಬೇಕೋ ಅಷ್ಟು 1 ಲೋಟ ಅಥವಾ 1 ತಂಬಿಗೆಯಲ್ಲಿ ಚಿಯಾ ಸೀಡ್ಸನ್ನು ಹಾಕಬೇಕು. ನೀವು ಅಂಗಡಿಗೆ ಹೋಗಿ ಕೇಳುವಾಗ ಏನು ಹೇಳ್ತೀರ ಅಂತ ಹೇಳಿದರೆ, ಚಿಯಾ ಸೀಡ್ಸ್ ಕೊಡಿ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ. ಕೆಲವೊಂದು ಅಂಗಡಿಯವರು ಏನು ಮಾಡ್ತಾರೆ ಅಂತ ಹೇಳಿದರೆ, ನೋಡಿ ಇದನ್ನು ಕೊಟ್ಟು ಅಂತ ಹೇಳ್ತಾರೆ ಅಂತ ಹೇಳಿದರೆ, ಇದೇ ಚಿಯಾ ಸೀಡ್ಸ್ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದಕ್ಕೆ ಕಾಮಕಸ್ತೂರಿ ಬೀಜ ಅಂತ ಹೇಳ್ಕೊಂಡು ಹೇಳೋದು ಆಯಿತಾ. ಇದು ಚಿಯಾ ಸೀಡ್ಸ್ ಅಲ್ಲ, ಕಾಮಕಸ್ತೂರಿ ಬೀಜ. ಇದು ಏನಂತ ಹೇಳಿದರೆ ತುಂಬ ಹೀಟ್ ಆಗಿರುತ್ತೆ ನೋಡಿ ಬಾಡಿ, ಅಥವಾ ಕೆಲವು ಹೆಣ್ಣು ಮಕ್ಕಳಿಗೆ ವೈಟ್ ಡಿಸ್ಚಾರ್ಜ್ ಆಗುತ್ತೆ, ಅಥವಾ ನಿಮಗೆ ತುಂಬ ಹೀಟ್ ಆಗಿದೆ, ಕಣ್ಣೆಲ್ಲ ಉರಿ ಬರ್ತಾ ಉಂಟು, ಆಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಆವಾಗ ಈ ತಂಪು ಬೀಜ ಅಂತ ಹೇಳ್ಕೊಂಡು ಕರೀತಾರೆ. ನಮ್ಮ ಊರ ಕಡೆ ಎಲ್ಲ, ಅಂದರೆ ಉಡುಪಿ ಮಂಗಳೂರು ಕಡೆ ಎಲ್ಲ ತಂಪಿನ ಬೀಜ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದಕ್ಕೆ ಕಾಮಕಸ್ತೂರಿ ಬೀಜ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದರಿಂದ ನೀವು 1 ಗ್ರಾಮ್ಸ್ ಕೂಡ ಸಣ್ಣ ಆಗುದಿಲ್ಲ. ಆದ್ರಿಂದ ನೀವು ಇದನ್ನು ತಗೊಳ್ತಾ ಇದ್ದೀರ ಉಂಟಲ್ಲ, ಇದನ್ನು ಬಿಟ್ಟು ಬಿಡಿ, ನಾನು ತೋರಿಸ್ತೇನೆ ಪುನಃ ಕ್ಯಾಮರಾದಲ್ಲಿ. ನಿಮಗೆ ಸಣ್ಣ ಆಗಬೇಕು ಅಂತ ಹೇಳಿದ್ರೆ ನೋಡಿ, ಇದನ್ನು ತಗೊಳ್ಬೇಕು. ನೋಡಿ, ಇದರಲ್ಲಿ ಇದು ಚಿಯಾ ಸೀಡ್ ಅಂತ ಹೇಳ್ಕೊಂಡು ಹೇಳೋದು. ಇದು ಮಾತ್ರ ನೀವು ಸಣ್ಣ ಆಗ್ತೀರ, ಇದನ್ನು ಕುಡಿದ್ರೆ ಮಾತ್ರ. ಅದನ್ನು ಕುಡಿದ್ರೆ ನೀವು ಸಣ್ಣ ಆಗುದಿಲ್ಲ, ಎಂತ ಮಾಡಿದ್ರು ಕೂಡ ಸಣ್ಣ ಆಗುದಿಲ್ಲ. ಅದು ತಂಪು ಮಾತ್ರ. ಅದು ಉಂಟಲ್ಲ, ಹೀಟ್ ಆಗಿದ್ರೆ ನಿಮ್ಮ ಜೀವವನ್ನು ತಂಪು ಮಾಡ್ತದೆ. ಇದು ಏನು ಮಾಡ್ತದೆ ಅಂತ ಹೇಳಿದ್ರೆ, ನಿಮ್ಮ ಬೊಜ್ಜು ಕರಗಲಿಕ್ಕೆ ಹೆಲ್ಪ್ ಮಾಡ್ತದೆ. ನಾನು 2 ಕೂಡ ಹತ್ತಿರದಲ್ಲಿ ತೋರಿಸ್ತೇನೆ ನೋಡಿ. ಇದು
ತಂಪು ಬೀಜ ಆಯಿತಾ, ತಂಪು ಬೀಜ. ಇದರಿಂದ ನಿಮ್ಗೆ ಎಂತಾಗುತ್ತೆ ಅಂತ ಹೇಳಿದ್ರೆ ವೈಟ್ ಡಿಸ್ಚಾರ್ಜ್ ಆಗ್ತಾ ಇದ್ರೆ, ಅಥವಾ ಬಾಡಿ ತುಂಬ ಹೀಟಾಗಿದೆ ಅಂತ ಹೇಳ್ಕೊಂಡಾದರೆ, ಅಥವಾ ನೀವು ತುಂಬ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ತಿದ್ದೀರಾ ಆ ಥರ ಹೀಟಾಗಿದೆ, ಅಥವಾ ನಿಮಗೆ ಕಣ್ಣು ಉರಿ ಬರ್ತಾ ಉಂಟು, ಆ ಥರ ಒಟ್ಟು ಹೀಟಾಗಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. ಆವಾಗ ಇದನ್ನು ನೀರಿನಲ್ಲಿ ಬೆರೆಸ್ಕೊಂಡು ಕುಡಿದ್ರೆ ತಂಪಾಗುತ್ತೆ, ಜೀವ ತಂಪಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದು ನೋಡಿ, ಇದು ಚಿಯಾ ಸೀಡ್ ನೋಡಿ, ತೋರಿಸ್ತೇನೆ ನೋಡಿ. ಇದು ಚಿಯಾ ಸೀಡ್, ಇದು ಈ ರೀತಿಯಲ್ಲಿ ಕಾಣಿಸ್ತದೆ. ಇದು ನೋಡಿ ಈ ರೀತಿಯಲ್ಲಿ ಕಾಣಿಸ್ತದೆ ನೋಡಿ. ನಾನು ಎರಡು ಒಟ್ಟಿಗೆ ಇಟ್ಕೊಂಡು ತೋರಿಸ್ತೇನೆ ನೋಡಿ. ಇದನ್ನು ಕುಡಿದ್ರೆ ನಿಮಗೆ ಏನಾಗುತ್ತೆ ಅಂತ ಹೇಳಿದರೆ ನೀವು ಸಣ್ಣ ಆಗ್ತೀರಾ. ಇದನ್ನು ತೊಗೊಂಡ್ರೆ, ಅದನ್ನು ಬಿಟ್ಟು ಇದನ್ನು ತೊಗೊಂಡ್ರೆ ನೀವು ಸಣ್ಣ ಆಗೋದಿಲ್ಲ. ಆದ್ದರಿಂದ ಸರಿಯಾಗಿ ನೋಡಿಕೊಂಡು ತಗೊಳ್ಳಿ. ನೀವೇನು ಮಾಡಬೇಕು ಅಂತ ಹೇಳಿದರೆ, ಈ ರೀತಿಯಲ್ಲಿ ಒಂದು ದೊಡ್ಡ ಲೋಟದಲ್ಲಿ ನೀರು ತೊಗೊಂಡು ಅದಕ್ಕೆ ಏನು ಮಾಡಿ ಅಂತ ಹೇಳಿದರೆ 1 ಸ್ಪೂನ್ ಚಿಯಾ ಸೀಡ್ಸ್ ಉಂಟಲ್ಲ ಅದನ್ನು ಹಾಕಬೇಕು ನೋಡಿ. ಈ ಥರ ಚಿಯಾ ಸೀಡ್ಸನ್ನು 1 ಲೋಟಕ್ಕೆ ನೀರಿಗೆ ಹಾಕಬೇಕು ಆಯಿತಾ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ನೀವು ಇದನ್ನು ಬೆಳಿಗ್ಗೆ ಎದ್ದು ನೋಡುವಾಗ ಏನಾಗುತ್ತೆ ಅಂತ ಹೇಳಿದರೆ ಅದು ಉಬ್ಬಿಕೊಂಡು ಬಂದಿರುತ್ತೆ. ಈ ತಂಪು ಬೀಜ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಅಂದರೆ ಕಾಮಕಸ್ತೂರಿ ಬೀಜ, ಅದು ಕೂಡ ಸೇಮ್ ಅದೇ ಥರ ಉಬ್ಬಿ ಬರುತ್ತೆ. ಆದರೆ ಇದು ಉಂಟಲ್ಲ ಅಂದರೆ ಅದು ಬೇರೆ ಆಯಿತಾ. ಅದರಲ್ಲಿ ನೀವು ಸಣ್ಣ ಆಗೋದಿಲ್ಲ. ನಿಮಗೆ ಯಾರಾದರೂ ಕೊಟ್ಟು ಮೋಸ ಮಾಡ್ಬೋದು ಸಣ್ಣ ಆಗ್ಬೋದು ಅಂತ. ಅದು ಹೀಟ್ ಬಾಡಿಯವರಿಗೆ ತಗೊಂಡ್ರೆ ತಂಪಾಗುತ್ತೆ ಅಷ್ಟೇ. ಇದನ್ನು ನೋಡಿ ಈ ಥರ ಹಾಕಿ, ಇದ್ರ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ, ಒಂದು ಚಕ್ಕೆ ಕೂಡ ಉಂಟಲ್ಲ, ಅಂದರೆ ನೀವು ಬಿರಿಯಾನಿ ಮಾಡಲಿಕ್ಕಾಗಲಿ, ಪಲಾವ್ ಮಾಡಲಿಕ್ಕಾಗಲಿ, ಅಥವಾ ಚಿಕನ್ ಸಾರಿಗಾಗಲಿ ಯಾವುದಕ್ಕಾದ್ರೂ ನೀವು ಉಪಯೋಗಿಸ್ತೀರಲ್ವಾ ಚಕ್ಕೆ ಅಂತ ಹೇಳ್ಕೊಂಡು ಹೇಳ್ತಾರೆ, ದಾಲ್ಚಿನ್ನಿ. ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಇದರಲ್ಲೇ ರಾತ್ರಿಯೇ ನೆನೆಸಿ ಹಿಡಿ. ಈ ಚಿಯಾ ಸೀಡ್ ಮತ್ತೆ ಉಂಟಲ್ಲ, ಈ ಚಕ್ಕೆ ಚೆನ್ನಾಗಿ ನೆನೆಯಲಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಮಾರನೇ ದಿವಸ ಬೆಳಿಗ್ಗೆ ಒಂದು ಪಾತ್ರೆಯಲ್ಲಿ ಉಂಟಲ್ಲ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಉಗುರು ಬೆಚ್ಚಗೆ ಮಾಡಬೇಕು ಆಯಿತಾ. ತುಂಬ ಬಿಸಿ ಮಾಡಲಿಕ್ಕೆ ಹೋಗಿಡ್ಬೇಡಿ, ಉಗುರು ಬೆಚ್ಚಗೆ ಮಾಡಿ ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಅದಕ್ಕೆ ಉಂಟಲ್ಲ, ನೀವು ಇದು ರಾತ್ರಿ ಮಾಡಿಟ್ಟಿದ್ದೀರ ನೋಡಿ, ಅಂದರೆ ಚಿಯಾ ಸೀಡ್ ಮತ್ತು ಇದನ್ನು ಹಾಕಿದ್ದೀರ ನೋಡಿ, ಇದನ್ನು ಹಾಕಿ ಅದಕ್ಕೆ. ಅದರ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ಜೇನುತುಪ್ಪ ಆಯಿತಾ. ಜೇನುತುಪ್ಪ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಕೂಡ ನಿಮಗೆ ಏನಾಗುತ್ತೆ ಸಣ್ಣ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹೀಟ್ ಆಗುತ್ತೆ ಅಂತ ಹೇಳ್ಕೊಂಡು ಭಯ ಬೀಳೋದು ಬೇಡ, ಹೀಟ್ ಆಗೋದಿಲ್ಲ, ಎಂಥ ಸಹ ಆಗೋದಿಲ್ಲ ಆಯಿತಾ. ಏನು ಮಾಡಿ, ಜೇನುತುಪ್ಪ ಕೂಡ ಅದಕ್ಕೆ ಮಿಕ್ಸ್ ಮಾಡಿ, ಅದ್ರ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕಿ. ಇಷ್ಟನ್ನು ಹಾಕಿ ಉಂಟಲ್ಲ, ನೀವೇನು ಮಾಡಿ ಅಂತ ಹೇಳಿದ್ರೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ 100% ನೀವು ಸಣ್ಣ ಆಗ್ತೀರಾ. ಅದ್ರ ನಂತರ ಏನು ಮಾಡಿ ಅಂತ ಹೇಳಿದ್ರೆ ಪ್ರತಿ ಸಲ ನಿಮ್ಮದೇ ಊಟ ಆಗುತ್ತೆ. ಬೆಳಿಗ್ಗೆ ತಿಂಡಿ ತಿಂತೀರಾ ಅಥವಾ ಮಧ್ಯಾಹ್ನ ಊಟ ಮಾಡ್ತೀರಾ, ರಾತ್ರಿ ಊಟ ಮಾಡ್ತೀರಾ ನೋಡಿ. ಆ ಊಟ ಆದ ನಂತರ ಒಂದು ಏಲಕ್ಕಿ ಉಂಟಲ್ಲ, ಏಲಕ್ಕಿಯನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಬಾಯಲ್ಲಿ ಇಟ್ಟು ಜಗಿದು ಅದರ ರಸವನ್ನು ಕೂಡ ತಗೊಳ್ಬೇಕು ನೋಡಿ. ಈ ರೀತಿದು ಒಂದು ಏಲಕ್ಕಿ ತಗೊಂಡ್ರೆ ಸಾಕು. ಬೆಳಿಗ್ಗೆ ಒಂದು ತಿಂಡಿ ಆದ ಕೂಡಲೇ ಒಂದು ಸಲ ಒಂದು ಬಾಯಿಗೆ ಹಾಕೊಂಡು ಆಗಿರಿ. ಆಮೇಲೆ ಮಧ್ಯಾಹ್ನ ಊಟ ಆದ ನಂತರ ಒಂದು ತಿನ್ನಿ, ಆಮೇಲೆ ರಾತ್ರಿ ಊಟ ಆದ ನಂತರ ಒಂದು ತಿನ್ನಿ. ಹೀಗೆ ಮಾಡ್ತಾ ಬಂದರೆ ಏನಾಗುತ್ತೆ ಅಂತ ಹೇಳಿದ್ರೆ 100ಗೆ 100% ನೀವು ಸಣ್ಣ ಆಗ್ತೀರಾ. ಯಾವುದು ಕೂಡ ಎಕ್ಸಸೈಸ್ ಬೇಕಂತ ಇಲ್ಲ, ಆದರೆ ಹೊಟ್ಟೆ ಗಟ್ಟಿ ಉಂಟು ಅಂತ ಹೇಳ್ಕೊಂಡು ಆದವರಿಗೆ ಎಕ್ಸಸೈಸ್ ಬೇಕು. ಹೀಗೆ ಹಿಡ್ಕೊಳ್ಳುವಾಗ ಉಂಟಲ್ಲ, ನಿಮ್ಮದು ಕೈ ಉಂಟಲ್ಲ ತುಂಬ ಗಟ್ಟಿ, ಹೀಗೆ ಮುಟ್ಟಿ ನೋಡುವಾಗ ಗಟ್ಟಿ ಉಂಟು ಅಂತ ಹೇಳ್ಕೊಂಡು ಆದರೆ ಅವರಿಗೆ ಎಕ್ಸಸೈಸ್ ಬೇಕಾಗುತ್ತೆ. ಅದನ್ನು ಬಿಟ್ಟು ಎಕ್ಸಸೈಸ್ ಬೇಡ ಅಂತ ಹೇಳಿದರೆ ಒಂದು ಸ್ವಲ್ಪ ಹೀಗೆ ಮಾಡುವಾಗ ಉಂಟಲ್ಲ ಮಾಂಸ ಅಂದರೆ ಅಲ್ಲಾಡ್ತಾ ಇರುತ್ತಲ್ಲ, ಸ್ಮೂತ್ ಆಗಿರುತ್ತೆ ಅಂಥವರಿಗೆ ಏನು ಅಂತ ಹೇಳಿದರೆ ಎಕ್ಸಸೈಸ್ ಬೇಡ, ಇದನ್ನು ಕುಡಿದ್ರೆ ಸರಿಯಾಗ್ತಾರೆ ಆಯಿತಾ. ನಾನು ಅಂದರೆ ಪುನಃ ಹೇಳಿಕೊಟ್ಟಿದ್ದು ಅಂದರೆ ಹೊಟ್ಟೆ ಕೂಡ ಹಾಗೆ ಸೇಮ್ ಆಯಿತಾ. ಹೀಗೆ ಮುಟ್ಟುವಾಗ ಗಟ್ಟಿ ಗಟ್ಟಿ ಉಂಟು ಅಂತ ಹೇಳಿದ್ರೆ ನಿಮಗೆ ಎಕ್ಸಸೈಸ್ ಬೇಕು. ಗಟ್ಟಿ ಇಲ್ಲ ಸ್ಮೂತ್ ಉಂಟು ಅಂತ ಹೇಳ್ಕೊಂಡಿದ್ರೆ ಎಕ್ಸಸೈಸ್ ಬೇಡ, ಇದನ್ನು ಕುಡಿದ್ರೆ ಸಾಕಾಗುತ್ತೆ ನೋಡಿ. ಇದನ್ನು ನಿಮಗೆ ಎಷ್ಟು ಸಣ್ಣ ಆಗಬೇಕು ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರ್ತದಲ್ಲ, ಅಂದರೆ ನಿಮ್ಮ ಹೈಟ್ ಎಷ್ಟು ಉಂಟು ನೋಡಿ, ಅದನ್ನು ದಯವಿಟ್ಟು ನೋಡ್ಕೊಳ್ಳಿ. ಅತೀ ಸಣ್ಣ ಆದರೂ ಕೂಡ ಚೆಂದ ಕಾಣಿಸೋದಿಲ್ಲ, ಅತೀ ದಪ್ಪ ಆದರೂ ಕೂಡ ಚೆಂದ ಕಾಣಿಸೋದಿಲ್ಲ. ನಿಮ್ಮ ಹೈಟ್ ಎಷ್ಟುಂಟು ನೋಡಿ ಅಷ್ಟು ಕರೆಕ್ಟಾಗಿ ನೀವು ಇರಬೇಕು. ಅಲ್ಲಿ ತನಕ ಕುಡೀರಿ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಸ್ಟಾಪ್ ಮಾಡಿ. ಅದರ ನಂತರ ಏನು ಮಾಡಿ ಅಂತ ಹೇಳಿದರೆ ಕುಡಿಯುವ ಅಗತ್ಯ ಇಲ್ಲ. ಆದರೆ ಉಂಟಲ್ಲ ಸ್ವಲ್ಪ ಕೆಲಸವನ್ನು ಜಾಸ್ತಿ ಮಾಡಿ. ಮನೆಯದೇ ಕೆಲಸ, ಹೊರಗಡೆ ಹೋಗಿ ಕೆಲಸ ಅಲ್ಲ. ನೆಲ ಒರೆಸೋದಾಗಲಿ, ಬಟ್ಟೆ ಒಗೆಯೋದಾಗಲಿ, ಅಥವಾ ಪಾತ್ರೆ ತೊಳೆಯೋದಾಗಲಿ, ನೆಲ ಕೂಡ ಹಾಗೆ ನೀವು ಕೈಯಲ್ಲೇ ಒರೆಸಿದ್ರೆ ಉಂಟಲ್ಲ ಏನಾಗುತ್ತೆ ಅಂತ ಹೇಳಿದರೆ ಹೊಟ್ಟೆ ಬೊಜ್ಜು ಕಡಿಮೆ ಆಗುತ್ತೆ. ಆದ್ದರಿಂದ ಇಂಥದ್ದು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಕೆಲಸವನ್ನೆಲ್ಲ ಮಾಡಿ. ಆವಾಗ ಏನಾಗುತ್ತೆ ಅಂತಂದರೆ ಪುನಃ ದಪ್ಪ ಆಗುದಿಲ್ಲ. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರು ಸಣ್ಣ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ. 100ಗೆ 100% ಸಣ್ಣ ಆಗಬಹುದು. ಅದು C-ಸೆಕ್ಷನ್ ಬೇಕಾದರೆ ಆಗಿರಲಿ ಅಥವಾ ನಾರ್ಮಲ್ ಡೆಲಿವರಿ ಬೇಕಾದರೆ ಆಗಿರಲಿ. ನೀವು ಮನಸ್ಸು ಮಾಡಿದರೆ ಮಾತ್ರ ಅದು ಸಣ್ಣ ಆಗೋದು. ಸುಮ್ಮನೆ ಹಾಗೆ ಬಿಟ್ಟರೆ ಇನ್ನಿನ್ನು ದಪ್ಪ ದಪ್ಪ ಆಗಿ ಹೋಗ್ತೀರಾ. ಆಮೇಲೆ ನಿಮ್ಮ ವಯಸ್ಸಿಗಿಂತ ಜಾಸ್ತಿ ಕಾಣಿಸ್ತೀರಾ. ಆಮೇಲೆ ಚಂದ ಕೂಡ ಕಾಣಿಸೋದಿಲ್ಲ ಲೆಕ್ಕಕ್ಕಿಂತ ಜಾಸ್ತಿ ದಪ್ಪ ಆದರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೊಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರು ನೋಡ್ತೀರಾ ಅಥವಾ ನೋಡಿದ್ರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೆ. ಎಲ್ಲರಿಗೂ ಒಳ್ಳೆಯದಾಗಲಿ.